ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಬಗ್ಗೆ ರಾಜ್ಯ ಬಿಜೆಪಿಯಲ್ಲಿ ಹೆಚ್ಚಿದ ಆತಂಕ. ಪ್ರಕ್ರಿಯೆಯ ಬಗ್ಗೆ ಆರಂಭದಲ್ಲೇ ಎಚ್ಚೆತ್ತುಕೊಳ್ಳದ ಬಿಜೆಪಿ ನಾಯಕರು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ಬಿಜೆಪಿಯಲ್ಲಿ ಒಂದು ಸ್ವಲ್ಪ ಗೊಂದಲಗಳು ಉಂಟಾಗ್ತಾ ಇದೆ. ಪ್ರಕ್ರಿಯೆಯ ಬಗ್ಗೆ ಆರಂಭದಲ್ಲೇ ಎಚ್ಚೆತ್ತುಕೊಳ್ಳದ ಬಿಜೆಪಿ ನಾಯಕರು 2 ತಿಂಗಳಿಗೆ ಮೊದಲೇ ಹೈಕಮಾಂಡ್ ಸೂಚಿಸಿದ್ರು ಕೂಡ ಎಚ್ಚೆತ್ತುಕೊಂಡಿರಲಿಲ್ಲ. ಬಿಜೆಪಿಯಲ್ಲಿನ ಒಳಜಗಳವೇ ಎಸ್ಐಆರ್ ಬಗ್ಗೆ ನಿರ್ಲಕ್ಷ್ಯಕ್ಕೆ ಕಾರಣನ? ಎಸ್ಐಆರ್ ಪ್ರಕ್ರಿಯೆಯ ಬಗ್ಗೆ ಮೊದಲು ಧ್ವನಿ ಎತ್ತಿದ್ದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ವಿಡಿಯೋ ಸಮೇತ ದಾಖಲೆ ಬಿಡುಗಡೆ ಮಾಡಿದ್ದು ಕುಮಾರಸ್ವಾಮಿ. ಎಸ್ಐಆರ್ ವಿಚಾರದಲ್ಲಿ ಕುಮಾರಸ್ವಾಮಿ ಒನ್ ಮ್ಯಾನ್ ಆರ್ಮಿ ಶೋ. ದಳಪತಿ ಬಳಿಕ ಅಲರ್ಟ್ ಆದ್ರ ಬಿಜೆಪಿ ನಾಯಕರು. ಎಸ್ಐಆರ್ ಪ್ರಕ್ರಿಯೆ, ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ನಾಯಕರು ರಾಜ್ಯದಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿರಲಿಲ್ಲ. ಎಸ್ಐಆರ್ ಅದರ ಬಗ್ಗೆ ಹೆಂಗೆ ನಾವು ರೆಡಿ ಆಗಬೇಕು ಎನ್ನುವುದರ ಒಂದು ಪೂರ್ವಭಾವಿ ತಯಾರಿ ಬಿಜೆಪಿ ಕಡೆಗಳಿಂದ ನಡೆದಿರಲಿಲ್ಲ. ಆದರೆ ಈ ಬಗ್ಗೆ ಪ್ರಥಮವಾಗಿ ಅತ್ಯಂತ ಎಫೆಕ್ಟಿವ್ ಆಗಿ ರಿಯಾಕ್ಟ್ ಮಾಡಿದ್ದು ಎಚ್.ಡಿ. ಕುಮಾರಸ್ವಾಮಿ. ರಾಮನಗರದಲ್ಲಿ ಹಂಗಂತೆ ಹಿಂಗಂತೆ ಮಸೀದಿ ಮಂದಿರದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡ್ತಿದ್ದಾರಂತೆ ಒಂದು ವಿಡಿಯೋ ಸಮೇತ ದಾಖಲೆಯ ಬಿಡುಗಡೆ ಮಾಡಿದ್ರು. ಆದರೆ ಕುಮಾರಸ್ವಾಮಿಯಷ್ಟು ಆಸಕ್ತಿದಾಯಕವಾಗಿ ಯಾವೊಬ್ಬನೇ ಒಬ್ಬ ಬಿಜೆಪಿ ನಾಯಕ ಎಸ್ಐಆರ್ ಬಗ್ಗೆ ಮಾತನಾಡಿಲ್ಲ. ಹಾಗಾದ್ರೆ ಆಂತರಿಕ ಒಳಜಗಳನೆ ಕಾರಣನ? ಮತ ಇರೋದೇ ರಾಮನಗರದಲ್ಲಿ. ದೇವಸ್ಥಾನ ಮಸೀದಿಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರೋಪ. ಮನೆ ಮನೆಗೆ ಹೋಗಿ ಎಸ್ಐಆರ್ ಮಾಡ್ತಿಲ್ಲ ಎಂಬ ಗಂಭೀರ ಆರೋಪ ಎಚ್.ಡಿ. ಕುಮಾರಸ್ವಾಮಿ ಮಾಡಿದ್ರು. ತಕ್ಷಣವೇ ಮಧ್ಯಪ್ರವೇಶಿಸುವಂತೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು. ಈಗಾಗಲೇ ದೂರು ನೀಡಿರುವ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ. ಕೇಂದ್ರ ಚುನಾವಣೆ ಮುಖ್ಯಸ್ಥರ ಭೇಟಿಗೂ ಅವಕಾಶ ಕೇಳಿರೋ ಎಚ್.ಡಿ. ಕುಮಾರಸ್ವಾಮಿ. ಎಸ್ಐಆರ್ ಪ್ರಕ್ರಿಯೆ ಆರಂಭಗೊಂಡಿದೆ. ಮನೆ ಮನೆಗೆ ಹೋಗಿ ಎಸ್ಐಆರ್ ಪ್ರಕ್ರಿಯೆಯನ್ನ ಮಾಡಬೇಕು ಅನ್ನೋ ಮ್ಯಾಂಡೇಟರಿ ಇದೆಯಾ ಅಂತ ಚೆಕ್ ಮಾಡಬೇಕು. ಮಸೀದಿ ಮಂದಿರಕ್ಕೆ ಯಾಕೆ ಹೋಗ್ತಿದ್ದಾರೆ? ದೇವಸ್ಥಾನದಲ್ಲಿ ಏನು ಕೆಲಸ ಎಸ್ಐಆರ್ ಮಾಡೋದು? ಮಸೀದಿಯಲ್ಲಿ ಏನು ಕೆಲಸ? ಯಾಕೆ ಮನೆ ಮನೆಗೆ ಹೋಗ್ತಾ ಇಲ್ಲ? ಒಂದು ವಿಡಿಯೋವನ್ನು ಬಿಡುಗಡೆ ಮಾಡ್ತಾರೆ. ಡೋರ್ ಟು ಡೋರ್ ಹೋಗಬೇಕು ಎಸ್ಐಆರ್. ನಿಮ್ಮ ಮನೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ? ಗಂಡ ಹೆಂಡತಿ ಎಷ್ಟು ಮಕ್ಕಳು? ತಂದೆ ತಾಯಿ ಇಲ್ಲೇ ಇದ್ದಾರಾ? ಅವ್ರ ಓಟುಗಳೆಲ್ಲ ಇಲ್ಲೇ ಇದೆಯಾ? ಬೇರೆ ಕಡೆಗಳಲ್ಲೂ ಕೂಡ ಅವರ ವೋಟರ್ ಲಿಸ್ಟ್ ಆಕ್ಟಿವ್ ಆಗಿದೆಯಾ? ಒಬ್ಬನಿಗೆ ಒಂದೇ ಓಟು, ಒಬ್ಬ ನಾಗರಿಕನಿಗೆ ಒಂದೇ ಓಟು. ಪೀಣ್ಯದಲ್ಲಿದ್ದವನು ಯಶವಂತಪುರದಲ್ಲೂ ಓಟ್ ಹಾಕ್ತಾನೆ. ಹಿಂಗಿದ್ದಂತಹ ಸಂದರ್ಭದಲ್ಲಿ ಎಸ್ಐಆರ್ ಅಲ್ಲಿ ಪೀಣ್ಯದಲ್ಲಿ ಮಾತ್ರ ಓಟ್ ಹಾಕಬೇಕು, ಯಶವಂತಪುರದಲ್ಲಿ ಬಂದು ಓಟ್ ಹಾಕಂಗಿಲ್ಲ. ಬೆಂಗಳೂರು ನಿವಾಸಿ ಮಂಗಳೂರಿನಲ್ಲೂ ಓಟ್ ಹಾಕಬಹುದಾಗಿತ್ತು ಈ ಹಿಂದೆ. ಆದರೆ ಎಸ್ಐಆರ್ ಪ್ರಕ್ರಿಯೆ ಬಂದ ನಂತರ ಆ ತರಹದ್ದೊಂದು ಪ್ರಕ್ರಿಯೆಗೆ ಅವಕಾಶಗಳಿರೋದಿಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ಆರೋಪ, ಇದು ಬಿಜೆಪಿ ಪ್ರೇರಿತವಾದಂಥ ಎಸ್ಐಆರ್ ಒಂದು ಸಮುದಾಯವನ್ನು ಹತ್ತಿಕ್ಕೋದಕ್ಕೆ ಪ್ರಯತ್ನ. ಕಾಂಗ್ರೆಸ್ ಪ್ರೇರಿತ ಮತದಾರರನ್ನ ಇಲ್ಲವಾಗಿಸುವಂತಹ ಷಡ್ಯಂತ್ರ ಬಿಜೆಪಿಯಿಂದ ನಡೀತಾ ಇದೆ ಅನ್ನೋದು ಕಾಂಗ್ರೆಸ್ಸಿನ ಸಾಂಪ್ರದಾಯಿಕ ಆರೋಪ. ಈ ಎಲ್ಲ ಆರೋಪಗಳ ನಡುವೆ ಈಗ ಕಾಂಗ್ರೆಸ್ಸು ಅತ್ಯಂತ ಆಕ್ಟಿವ್ ಆಗಿ ಎಸ್ಐಆರ್ ಕಾರ್ಯವನ್ನು ಶುರು ಮಾಡ್ಕೊಂಡಿದೆ. ಸೊ ಈಗ ಕುಮಾರಸ್ವಾಮಿ ವಿಡಿಯೋ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಮತ್ತೊಂದು ಕಡೆ ಒಂದು ಸಣ್ಣ ಪ್ರಶ್ನೆ ಎದ್ದೇಳುವಂತಹದ್ದು, ಬಿಜೆಪಿಗೂ ಇದೇ ಗಡ್ಸ್ ಯಾಕಿಲ್ಲ ಅಂತ. ಕುಮಾರಸ್ವಾಮಿಗೆ ಇರುವ ಉತ್ಸಾಹ ಮತ್ತು ಉನ್ಮಾದ ಬಿಜೆಪಿ ನಾಯಕರಿಗೆ ಯಾಕಿಲ್ಲ? ವಿರೋಧ ಪಕ್ಷದಲ್ಲಿ ಕೂತ್ಕೊಂಡಿರೋದು ಕುಮಾರಸ್ವಾಮಿ ಅಲ್ಲ, ಬದಲಾಗಿ ಬಿಜೆಪಿ. ಮಾಡಬೇಕಾಗಿರೋದು ಬಿಜೆಪಿಗರಲ್ವಾ? ಕುಮಾರಸ್ವಾಮಿ ಮೈತ್ರಿಯ ಒಂದು ಭಾಗ. ಸೊ ವಿಡಿಯೋ ದಾಖಲೆ ಬಿಡುಗಡೆಗೊಂಡ ನಂತರ ಮತ್ತಷ್ಟು ಚರ್ಚೆ ಗರಿಗೆದರಿದೆ. ರಾಜ್ಯದಲ್ಲಿ ಭಾರೀ ಶಬ್ದದೊಂದಿಗೆ ಚರ್ಚೆ ಆಗ್ತಾ ಇದೆ. ಒಟ್ಟಾರೆ ಎಸ್ಐಆರ್ ಬೇರೆ ಬೇರೆ ಪೊಲಿಟಿಕಲ್ ಆಯಾಮದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿದೆ.